ಏಪ್ರಿಲ್ 2026ರಂದು ಸಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಒಂದು 9 ಗಂಟೆ ಅಷ್ಟೊತ್ತಿಗೆ ಈರಪ್ಪ ತಂದೆ ಫಕೀರಪ್ಪ ಕುಲಕರ್ಣಿ ಅವರು 63 ವಯಸ್ಸವರು ಒಂದು ಕಂಪ್ಲೇಂಟ್, ಒಂದು ಮರ್ಡರ್ದ ಕೇಸ್ ಬಗ್ಗೆ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದರಲ್ಲಿ ಮೃತಪಟ್ಟವರದ್ದು ಹೆಸರು ಡಾಕ್ಟರ್ ರಮೇಶ್ ಫಕೀರಪ್ಪ ಕಲ್ಕುಟ್ಕರ್ ಅವರು. ಇವರು ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾರೆ. ಮತ್ತೆ ಇವ್ರಿಗೆ ವಯಸ್ಸು 52 ವರ್ಷ. ಮತ್ತೆ ಇವ್ರಿಗೆ ಅವ್ರ ಮೊದಲನೇ ಹೆಂಡತಿಯವರು ತೀರ್ಕೊಂಡು ಒಂದು 5 ತಿಂಗಳು ಆಗಿರುತ್ತೆ. ಮತ್ತೆ ಅವ್ರಿಗೆ 2ನೇ ವಿವಾಹ ಮಾಡಬೇಕು ಅಂತ ಇಂದು ದಿನಾಂಕ 20ರಂದು ಪ್ಲಾನ್ ಆಗಿರುತ್ತೆ ಅಂದ್ಬಿಟ್ಟು ಇವರು ಫಿರ್ಯಾದಿದಾರರು ಹೇಳಿರ್ತಾರೆ, ಅವ್ರ ಅಣ್ಣನಾದವರು. ಅದೇ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ ಇವ್ರಿಗೆ ಮಕ್ಕಳು ಇಬ್ರು ಇರ್ತಾರೆ. ಇಬ್ರು ಕೂಡ ಓದಿ ಬೇರೆ ಊರಲ್ಲಿ ಇರ್ತಾರೆ. ಸೊ ಇವರು ಒಬ್ಬರೇ ಒಂಟಿ ಇರೋದ್ರಿಂದ ಇವ್ರಿಗೆ ಮದುವೆ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋಕೆ ಪ್ಲಸ್ ಜೊತೆಗೆ ಇರೋದಕ್ಕೋಸ್ಕರ ಇದು ಪ್ಲಾನ್ ಮಾಡಿ ಮದುವೆ ಮಾಡಿಸೋಕ್ಕೆ ನಿರ್ಧಾರ ಮಾಡಿರ್ತಾರೆ. ಸೊ ಇದ್ರ ಹಿಂದಿನ ದಿವಸ ಅವತ್ತಿನ ದಿವಸ ರಾತ್ರಿ ಅವರು ಮನೇಲಿ ಇರ್ತಿರ್ತಾರೆ ಡಾಕ್ಟರ್ ರಮೇಶ್ ಅವರು. ಇದ ನಂತರ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಅಕ್ಕದೇವರು ಕೂಡ ಬಂದಿರ್ತಾರೆ. ಅವ್ರು ಬಂದು ಇವ್ರಿಗೆ ಕಾಲ್ ಮಾಡಿ ನೋಡಿರ್ತಾರೆ. ಇವ್ರ ಹಿಂದೆ ಏನೂ ಯಾವುದೇ ಥರ ರೆಸ್ಪಾನ್ಸ್ ಬಂದಿರೋದಿಲ್ಲ. ನೋಡಿರ್ತಾರೆ. ಮನೆಗೆ ಸಂಜೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ಅವ್ರದ್ದು ಮನೆ ಬಾಗಿಲು ಬೀಗ ಹಾಕಿರುತ್ತೆ. ಆ ಸಮಯದಲ್ಲಿ ಇವ್ರು ಯಾಕೆ ಫೋನ್ ಎತ್ತಾ ಇಲ್ಲ, ಮತ್ತೆ ಏನಕ್ಕೆ ತೆಗಿತಾ ಇಲ್ಲ ಅಂದ್ಬಿಟ್ಟು ಮನೇಲಿ ಲಾಕ್ ಆಗಿದೆ ಅಂತ ನೋಡಿ ಆಮೇಲೆ ಕೊನೆಗೆ ಬಾಗಿಲು ಮುರಿದಿರ್ತಾರೆ. ಅದು ಮುರಿದಿ ಅವ್ರದ್ದು ಮೃತಪಟ್ಟಿರೋದು ನೋಡ್ಬಿಟ್ಟು ಪೊಲೀಸ್ಗೆ ತಿಳಿಸಿರ್ತಾರೆ. ತಿಳಿಸಿದ ತಕ್ಷಣ ನಮ್ಮದು ಪೊಲೀಸ್ ಇಲಾಖೆ ಎಲ್ಲ ಇನ್ಸ್ಪೆಕ್ಟರ್, DSP ಅವರು, ಸಬ್ ಇನ್ಸ್ಪೆಕ್ಟರು, ಮತ್ತು ಇದ್ರ ಜೊತೆಗೆ ಸೋಕಾ ಆಫೀಸರು ಪ್ಲಸ್ ನಮ್ಮದು ಫಿಂಗರ್ ಪ್ರಿಂಟ್ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಸ್ಪಾಟ್ಗೆ ಹೋಗಿ ಇದನ್ನು ಪರಿಶೀಲಿಸ್ತಾರೆ. ಇದು ಪರಿಶೀಲನೆ ಮಾಡಿದಲ್ಲಿ ನೋಡಿದಲ್ಲಿ ಅವ್ರು ಐಡೆಂಟಿಫೈ ಆಗಿ ಅವರೇ ಡಾಕ್ಟರ್ ರಮೇಶ್ ಅವರೇ ತೀರ್ಕೊಂಡಿರೋದು ಗೊತ್ತಾಗುತ್ತೆ. ಅದು ಒಂದು ಆಯುಧದಿಂದ ಏಟು ತಲೆಗೆ ಬಿದ್ದು ಅವರು ಮೃತಪಟ್ಟಿರ್ತಾರೆ ಅಂತ ಗೊತ್ತಾಗಿರುತ್ತೆ. ತದನಂತರ ಇನ್ಕ್ವೆಸ್ಟ್ ಎಲ್ಲ ಮಾಡಿ ಗೌರ್ಮೆಂಟ್ ಕನ್ಸೆಷನ್ ಮಾಡಿರ್ತಾರೆ. ಈ ಸಮಯ ತನಿಖೆ ಇನ್ನೂ ಮುಂದೆ ಕೈಗೊಂಡು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದು ಏನು ಅಂದರೆ ಅಲ್ಲಿ ಮನೆಯಲ್ಲಿ ಇದ್ದಿದ್ದು ಆಭರಣಗಳು ಕೂಡ ಮಿಸ್ಸಿಂಗ್ ಇರುತ್ತೆ. ಅವ್ರ ಮದುವೆಗೆ ತೊಗೊಂಡ್ಬಂದಿರೋದು. ಸೊ ಅದೇ ಸಮಯದಲ್ಲಿ ಅದನ್ನೇ ಪತ್ತೆ ಹಚ್ಚಿ ಹೋಗಿರೋದು. ಇವಾಗಲೇ ನಮಗೆ ಆರೋಪಿಯವರು ಪತ್ತೆ ಆಗಿದ್ದಾರೆ. ಸೊ ಪತ್ತೆ ಆಗಿ ನಾವು ತನಿಖೆ ಕೈಗೊಳ್ತೇವೆ. ಇವಾಗ ನಮಗೆ ಪ್ರಾಥಮಿಕ ಗೊತ್ತಾಗಿರೋದು ಏನಂದ್ರೆ ಇವರು ಪರಿಚಯ ಆಗಿದ್ದಾರೆ. ಅವರ ನೆಂಟರಲ್ಲ, ಯಾರು ಇಲ್ಲ ಅವ್ರದ್ದು. ಸೊ ಇವ್ರಿಗಂತಾನೆ ಪರಿಚಯ ಆಗಿ ಅವ್ರ ಜೊತೆಗೆ ಪರಿಚಯದಿಂದ ಬಂದು ಇವ್ರ ಜೊತೆ ಇದ್ರು ಅನ್ನೋದು ಗೊತ್ತಾಗಿದೆ. ಸೊ ಸಲುವಾಗಿ ಎಲ್ಲ ನೆಂಟರೆಲ್ಲ ಬರೋಕ್ಕೆ ಶುರುವಾಗಿದ್ರು. ಸೊ ಅವಾಗ ಅವ್ರ ಅಕ್ಕ ಇದು ಕೂಡ ಬಂದಿದ್ದು ಅದೇ ಸಲುವಾಗಿ, ಮದುವೆ ಸಲುವಾಗಿ ಮನೆಗೆ ಬಂದಿದ್ದಾರೆ. ಅವಾಗ ಅವ್ರು ನೋಡಿದಲ್ಲಿ ಮನೆಯಲ್ಲಿ ಬೀಗ ಹಾಕಿದೆ ಅಂದಿದ ತಕ್ಷಣ ಅನುಮಾನ ಬಂದಿದೆ. ನಾವು ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದೀವಿ, ನಾಳೆ ಮದುವೆ ಇದೆ, ಯಾಕೆ ಬಾಗಿಲು ತೆಗ್ದಿಲ್ಲ, ಅವೆಲ್ಲ ಫೋನ್ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಸಂಶಯ ಬಂದಿದ್ದರಿಂದ ಆಮೇಲೆ ಬಾಗಿಲು ಹೊಡೆದಿದ್ದಾರೆ. ಅಲ್ಲಿ ಬಾಗಿಲು ಹೊಡೆದಿರ್ಬೇಕಾದ್ರೆ ಅವ್ರು ನೋಡಿದ್ದಾರೆ. ಸೊ ಅದೇ ಸಮಯದಲ್ಲಿ ಅವ್ರ ನೆಂಟರೆಲ್ಲ ನಿನ್ನೆ ರಾತ್ರಿ